ಐತಿಹಾಸಿಕ ವಿಕ್ಟೋರಿಯಾ ಆಸ್ಪತ್ರೆಯ ಹೆಸರು ಬದಲಾವಣೆ ಆಗ್ತಾ ಇದೆ. ಶಾಂತವೇರಿ ಗೋಪಾಲಗೌಡರ ಹೆಸರನ್ನ ಇಡೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ಸ್ಥಳೀಯರು ವ್ಯಾಪಕವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಸರು ಬದಲಾವಣೆ ಮೂಲಕ ರಾಜಕಾರಣಕ್ಕೆ ಕೈ ಹಾಕಿದೆ ಸರ್ಕಾರ. 1000 ಹಾಸಿಗೆಗಳ ಹೊಸ ಬಿಲ್ಡಿಂಗ್ ಆಸ್ಪತ್ರೆಗೆ ಹೆಸರಿಡ್ಲಿ ಅಂತ ಸ್ಥಳೀಯರು ಆಸ್ಪತ್ರೆಯ ಮರುನಾಮಕರಣಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಬಜೆಟ್ನಲ್ಲಿ ಈ ಅಂಶವನ್ನ ಗಮನಕ್ಕೆ ತರಲಾಗಿತ್ತು. ಐತಿಹಾಸಿಕ ವಿಕ್ಟೋರಿಯಾ ಆಸ್ಪತ್ರೆಯ ಹೆಸರು ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಪ್ರಸ್ತಾಪ ಮಾಡಿತ್ತು. ವಿಕ್ಟೋರಿಯಾ ಆಸ್ಪತ್ರೆಯ ಹೆಸರನ್ನ ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆ ಅಂತ ಹೇಳಿ ಹೆಸರಿಡೋದಕ್ಕೆ ಮರುನಾಮಕರಣ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಕೈಗೊಂಡಿದೆ. ಆದರೆ ಸರ್ಕಾರದ ಈ ನಿರ್ಧಾರವನ್ನ ಸ್ಥಳೀಯರು ವಿರೋಧಿಸ್ತಾ ಇದ್ದಾರೆ. ಸರ್ಕಾರದ ನಡೆಯನ್ನ ಖಂಡಿಸ್ತಾ ಇದ್ದಾರೆ. ಈ ರೀತಿ ಹೆಸರು ಬದಲಾವಣೆ ಮೂಲಕ ರಾಜ್ಯ ಸರ್ಕಾರ ರಾಜಕಾರಣ ಮಾಡೋದಕ್ಕೆ ಮುಂದಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ಅಲ್ಲಿನ ಸ್ಥಳೀಯರು ಯಾವ ರೀತಿ ವಿರೋಧ ವ್ಯಕ್ತಪಡಿಸಿದ್ದಾರೆ, TV9 ಜೊತೆ ಮಾತಾಡಿದ್ದಾರೆ, ನೋಡೋಣ. ಅದೇನು ನೆಸಿಟಿ ಇಲ್ಲ ಅನಿಸುತ್ತೆ. ವಿಕ್ಟೋರಿಯಾ ಅನ್ನೋದೇ ಫೇಮಸ್ ಆಗಿತ್ತು, ಚೆನ್ನಾಗಿತ್ತು. ಅದು ನೇಮ್ ಬದಲಾವಣೆ ಮಾಡೋ ಬದಲು ಬಡವರಿಗೆ ಎಷ್ಟು ಹೆಲ್ಪ್ ಆಗುತ್ತೆ, ಎಷ್ಟು ಉಪಯೋಗ ಆಗುತ್ತೆ ಅದನ್ನು ಮಾಡೋದು ಬಿಟ್ಟು ಈ ನೇಮ್ ಎಲ್ಲ ಚೇಂಜ್ ಮಾಡಿ ಏನೂ ಪ್ರಯೋಜನ ಇಲ್ಲ. ಬಡ ಪೇಷಂಟ್ಸ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಅನುಕೂಲ ಮಾಡಿಕೊಟ್ರೆ ಅದಕ್ಕಿಂತ ಬೆಟರ್ ಇನ್ಯಾವುದೂ ಇಲ್ಲ ಅನಿಸುತ್ತೆ. ನೇಮ್ ಚೇಂಜ್ ಮಾಡಿದ ತಕ್ಷಣ ಏನು ಚೇಂಜಸ್ ಆಗಲ್ಲ. ಶಾಂತವೇರಿ ಗೋಪಾಲಗೌಡರ ಬಗ್ಗೆ ನಮಗೂ ಅಭಿಮಾನ ಇದೆ. ಬಟ್ ಆದರೆ ಯಾರೋ ಮಾಡಿದ್ದಕ್ಕೆ ಯಾರ್ದೋ ಹೆಸರಿಡೋದು ಅದು ಚೆನ್ನಾಗಿರಲ್ಲ. ಒಳ್ಳೆಯದು. ಯಾವ ವಿಕ್ಟೋರಿಯಾ ಅಂತ ಬರೀಬೇಕು. ಬುಡ್ಗಡೆ ಶಾಂತವೇರಿ ಗೋಪಾಲಗೌಡರ ಸ್ಮರಣಾರ್ಥ ಅಂತ ಮಾಡಿದ್ರೆ ಆ ಪುಣ್ಯಾತ್ಮ ಮಾಡುವಾಗ ನಾವೆಲ್ಲ ಹಾಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಮಾಡಿದ ತಪ್ಪು ಅಂತ ಒಂದು ಕಡೆ ಆದ್ರೂ ಕೂಡ ಮತ್ತು ಅವ್ರ ಸೇವೆ ಸ್ಮರಿಸ್ಬೇಕಾಗ್ತದೆ. ಅದು ಮೇಲೆ ಇರಲಿ. ಬುಡಗಡೆ ಶಾಂತವೇರಿ ಗೋಪಾಲಗೌಡರ ಸ್ಮರಣ ಇರಬೇಕು. ಶಾಂತವೇರಿ ಗೋಪಾಲಗೌಡರ ಹೆಸರು ಇಡೋಕ್ಕೆ ಇನ್ನೂ ಬೇಕಾದಷ್ಟು ಅವಕಾಶಗಳು ಮತ್ತು ಪ್ಲೇಸಸ್ ಇದ್ದು ಅವ್ರಿಗೆ ಅವಸರ. ಸರ್ಕಾರ ಇಂಥ ವಿಷಯದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಇವರು ವಿಕ್ಟೋರಿಯಾ ಅಳಿಸೋದು ಅಷ್ಟು ಒಳ್ಳೇದಲ್ಲ ಸರ್. ಕೆಲವ್ರಿಗೆ ಗೊತ್ತಿರಲ್ಲ ವಿಕ್ಟೋರಿಯಾ ಅಂತಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ಈಗ ಯಾವ್ದು ಹೇಳಿದ್ರಲ್ಲ, ಹೆಸರೇನು ಹೇಳಿಯೋದು, ಶಾಂತವೇರಿ ಗೋಪಾಲಗೌಡ. ಯಾರಲ್ಲ ಈಗ ಕೆಲವ್ರಿಗೆ ಗೊತ್ತಿರಲ್ಲ ಸರ್. ವಿಕ್ಟೋರಿಯಾ ಅಂದರೆ ಇಡೀ ನಮ್ಮ ಕರ್ನಾಟಕ ಅಂತ ತುಂಬ ಬೇರೆ ಕಡೆ ಇದ್ದಾನೂ ಬರ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ಚೇಂಜ್ ಮಾಡಬಾರ್ದು ಸರ್, ಚೆನ್ನಾಗಿರೋ ವಿಕ್ಟೋರಿಯಾ ಅನ್ನೋದು ತುಂಬ ಚೆನ್ನಾಗಿದೆ. ಇದು ಗೊತ್ತಿಲ್ಲದವ್ರಿಗೂ ಈಗ ಕೆಲವರು ಗೊತ್ತಾಗಲ್ಲ, ಕೇಳ್ಬಿಟ್ರೆ ಅದನ್ನು ನಾವು ಇದ್ಯಾವುದು ಗೊತ್ತಿಲ್ಲ ಅಂದ್ಕೊಂತಾರೆ. ವಿಕ್ಟೋರಿಯಾ ಅಂದರೆ ಅವ್ರಿಗೆ ಗೊತ್ತಿಲ್ಲ, ಇನ್ನೊಬ್ರನ್ನ ತಿಳ್ಕೊಂಡು ಬರ್ತಾರೆ. ಈಗ ಕಾಂಗ್ರೆಸ್ ಅವ್ರಿಗೆ ಏನು ಬೇರೆ ಕೆಲಸ ಇಲ್ಲ, ಅದಕ್ಕೆ ಚೇಂಜ್ ಮಾಡ್ಕೊಂಡು ಕುತ್ಕೊಂತಾರೆ. ಇವರು ಏನಂದರೆ ಅಸೆಂಬ್ಲಿನಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಬೇಕು. ಯಾವ್ದು ಬ್ರಿಟಿಷ್ ಅವ್ರ ಹೆಸರಿಟ್ಟಿದ್ದಾರೋ ಕಂಪ್ಲೀಟ್ ಎಲ್ಲ ಒಂದೊಂದಾಗಿ ಮಾಡ್ಕೊಂಬರೋ ಬದಲು ಎಲ್ಲ ಅರ್ಥನೇ ಇಲ್ಲ. ಇವಾಗ ನೋಡಿ, ಅವರು ಬ್ರಿಟಿಷವ್ರ ಕಾಲದ ಮಾಡಿದ್ದ ಕಲ್ ಬಿಲ್ಡಿಂಗು, ಮಹಾರಾಜರ ಒಂದು ಅವರ ಒಂದು ಇಂಟ್ರಾಕ್ಷನಲ್ಲಿ ಆ ಕಲ್ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಅದನ್ನು ಹೊಡೆದಾಕ್ಬಿಟ್ಟು ಅದನ್ನು ಇಂಡಿಯನ್ ಸ್ಟೈಲಲ್ಲಿ ಕಟ್ಟಲಿ. ಅಲ್ಲ, ಅರ್ಥನೇ ಇಲ್ಲ ಅದು ಏನು ಅಂತ ಹೇಳಿ. ಈಗ ಹೆಸರಿನ ಇವ್ರು ಎಷ್ಟೇ ಎರೇಸ್ ಮಾಡೋಕ್ಕೆ ಹೋದ್ರೂ ಆಗಲ್ಲ, ಅದು ಎರೇಸ್ ಮಾಡೋಕ್ಕೆ ಆಗಲ್ಲ ಅವರು.